ಹಲೋ ನಮಸ್ತೆ ಎಲ್ರಿಗೂ. ನಾನಿವತ್ತು ರೆಫ್ರಿಜರೇಟರ್ ಕ್ಲೀನ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಕೆಲವೊಂದು ಟಿಪ್ಸ್ಗಳನ್ನು ಕೂಡ ಕೊಡ್ತಾಯಿದ್ದೀನಿ. ಮೊದಲಿಗೆ ನಾನಿಲ್ಲಿ ಸ್ವಿಚ್ಚನ್ನು ಆಫ್ ಮಾಡ್ಕೋತಾ ಇದ್ದೀನಿ. ಬೇಕಿದ್ದರೆ ಪ್ಲಗ್ ಕೂಡ ರಿಮೂವ್ ಮಾಡಿಬಿಡಿ. ಮೊದಲಿಗೆ ಫ್ರಿಜ್ಜಲ್ಲಿ ಇಟ್ಟಿರೋ ಅಂಥ ತರಕಾರಿ, ಹಣ್ಣು ಮತ್ತು ನೀವೇನೇನು ಇಟ್ಟಿರ್ತೀರ ಅದೆಲ್ಲ ಹೊರಗಡೆ ತೆಗೆದು ಇಟ್ಕೊಳ್ಳಿ. ಫ್ರಿಜ್ಜು ಕಂಪ್ಲೀಟಾಗಿ ಖಾಲಿ ಮಾಡ್ಕೊಳ್ಳಿ. ಫ್ರಿಜ್ಜಲ್ಲಿ ಇಟ್ಟಿರೋ ಅಂಥ ಸಾಸಸ್ ಆಗಿರ್ಬೋದು, ಕೆಚಪ್ಸ್ ಆಗಿರ್ಬೋದು, ಅದು ಕೂಡ ಎಲ್ಲ ನಾನು ರಿಮೂವ್ ಮಾಡ್ಕೊತಾ ಇದ್ದೀನಿ. ಮತ್ತು ಮೊಟ್ಟೆ ಕೂಡ ತೆಗಿತಾ ಇದ್ದೀನಿ ಹೊರಗಡೆ. ಐಸ್ ಕ್ಯೂಬು ಅದು ಕೂಡ ಜಾಸ್ತಿ ಗಲೀಜಾಗಿದೆ. ಅದನ್ನೆಲ್ಲ ತೆಗೆದಿದ್ದಾದಮೇಲೆ ಒಂದು ಒಣ ಬಟ್ಟೆ ತಗೊಂಡು ಅದರಲ್ಲಿರೋ ಧೂಳನ್ನೆಲ್ಲ ಹೊಡ್ಕೊತಾ ಇದ್ದೀನಿ, ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಫಸ್ಟು ಒಣ ಬಟ್ಟೆಯಿಂದ ಎಲ್ಲ ನೀಟಾಗಿ ಧೂಳೆಲ್ಲ ತೆಗಿಬೇಕು. ತೆಗೆದ್ಬಿಟ್ಟು ಟ್ರೇಸ್ನ ಕೂಡ ನಾನು ತೆಗೆದು ವಾಶ್ ಮಾಡಿ ಇಡ್ತಾಯಿದ್ದೀನಿ. ಇದು ನಾನು ಫ್ರಿಜ್ ತಗೊಂಡು 1 ಮಂತ್ ಆಗಿದೆ ಅಷ್ಟೇ. ಹಾಗಾಗಿ ಇದು ರಿಮೂವ್ ಮಾಡೋಕ್ಕೆ ಬರ್ತಿಲ್ಲ, ನೀಟಾಗಿದೆ. ಹಾಗಾಗಿ ಅದನ್ನು ಹಾಗೆ ಬಿಡ್ತಾಯಿದ್ದೀನಿ. ನಾನು ಇಲ್ಲಿ ಒಂದು ಲೆಮನ್ ತಗೊಂಡಿದ್ದೀನಿ, ಒಂದು ನಿಂಬೆಹಣ್ಣು ತಗೊಂಡು ಕಟ್ ಮಾಡಿಕೊಂಡು ಫಸ್ಟು ಲೆಮನ್ನಿಂದ ಹಾಗೆ ಎಲ್ಲ ಕಡೆ ಫ್ರಿಜ್ಜಿನ ಎಲ್ಲ ಪ್ರತಿಯೊಂದು ಮೂಲೆಯೂ ಕೂಡ ನಾನು ಲೆಮನ್ನಲ್ಲೇ ಉಜ್ಜುತ್ತಾ ಇದ್ದೀನಿ. ಹಿಂಗೆ ಉಜ್ಜೋದ್ರಿಂದ ಯಾವುದಾದ್ರೂ ಕಲೆ ಇದ್ದರೆ ಅದೆಲ್ಲ ನೀಟಾಗಿ ಹೋಗುತ್ತೆ. ಆದ್ದರಿಂದ ನೀವು 2 ಮಂತ್ಸು ಒಂದು ಸರಿ ಇಲ್ಲ ಅಟ್ಲೀಸ್ಟ್ ಮಂತಿಗೆ ಒಂದು ಸರಿನಾದರೂ ಈ ರೀತಿ ಡೀಪ್ ಕ್ಲೀನ್ ಮಾಡ್ಕೊಳೋದ್ರಿಂದ ಫ್ರಿಜ್ಜು ತುಂಬ ನೀಟಾಗಿರುತ್ತೆ. ನಾನಿಲ್ಲಿ ಹಾಟ್ ವಾಟರಿಗೆ ಸ್ವಲ್ಪ ವಿನೆಗರ್ ಹಾಕ್ಕೊಂಡು ಬಟ್ಟೆ ಎದ್ದುಬಿಟ್ಟು ನೀಟಾಗೆಲ್ಲ ಒರೆಸ್ತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ಏನಾದರೂ ಬ್ಯಾಡ್ ಸ್ಮೆಲ್ ಇದ್ದರೆ ಅದೆಲ್ಲ ರಿಮೂವ್ ಆಗುತ್ತೆ. ನೀವು ಕೂಡ ಇದೇ ರೀತಿ ವಾಶ್ ಮಾಡ್ಕೊಳ್ಳಿ. ಬಟ್ಟೆಯಲ್ಲಿ ಒರೆಸಿದ್ದಾದಮೇಲೆ ಒಂದು 10 ನಿಮಿಷ ಇಲ್ಲ 20 ನಿಮಿಷ ಡ್ರೈ ಆಗ್ಲಿಕ್ಕೆ ಬಿಡಿ. ಎಗ್ ಟ್ರೇ ಮತ್ತು ಐಸ್ ಕ್ಯೂಬ್ ಅದನ್ನು ಕೂಡ ವಾಶ್ ಮಾಡ್ಕೊತಾ ಇದ್ದೀನಿ. ವಾಶ್ ಮಾಡಿ ಇಡಬೇಕು. ಅದು ವಾಶ್ ಮಾಡಿ ಇಟ್ಟಿದ್ದಾದಮೇಲೆ ಒಂದು 5-10 ನಿಮಿಷದ ತನಕ ಅವು ಕೂಡ ಸ್ವಲ್ಪ ಡ್ರೈ ಆಗಲಿ. ಈಗ ಫ್ರಿಜ್ ಕೂಡ ನಾನು ಸ್ವಲ್ಪ ವಾಟ್ರಿಗೆ ಲೆಮನ್ ಕೂಡ ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ಒರೆಸಿ ಡ್ರೈ ಮಾಡಿದ್ದೀನಿ. ನೀಟಾಗಿ ಫ್ರಿಜ್ಜು ಒರೆಸಿದ್ದಾದ್ಮೇಲೆ ಒಂದು ಅರ್ಧ ಗಂಟೆ ಬಿಡಿ. ಯಾಕಂದರೆ ಐಸ್ ಕ್ಯೂಬ್ ಎಲ್ಲ ಅದು ಕ್ಲಾಟಾಗಿರುತ್ತಲ್ಲ, ಅದು ನೀರಾಗಿಬಿಟ್ಟು ಎಲ್ಲ ಇಳಿಯುತ್ತಿರುತ್ತೆ. ಹಾಗಾಗಿ ಅದೆಲ್ಲ ರಿಮೂವ್ ಆಗಬೇಕಂದ್ರೆ ಒಂದು ಅರ್ಧ ಗಂಟೆ ಬೇಕಾಗುತ್ತೆ. ಒಂದು ಅರ್ಧ ಗಂಟೆ ಆದಮೇಲೆ ಮತ್ತು ನೀಟಾಗೆಲ್ಲ ಒರೆಸ್ಕೊಂಡು ಎಲ್ಲ ಮತ್ತು ಐಸ್ ಕ್ಯೂಬ್ ಅದರೊಳಗೆ ನೀರು ಹಾಕಿ ಇಟ್ಕೊಳ್ಳಿ. ಯಾಕಂದರೆ ಬೇಸಿಗೆ ಇರೋದ್ರಿಂದ ಮಧ್ಯಾಹ್ನ ಏನಾದರೂ ನೀರು ಕುಡಿಲಿಕ್ಕೆ ಯಾರಾದರೂ ಗೆಸ್ಟ್ ಬಂದರೆ ಜ್ಯೂಸ್ ಮಾಡಲಿಕ್ಕೆ ಯೂಸ್ ಆಗುತ್ತೆ. ಇದೇ ಥರ ಹೆಚ್ಚಿನ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.